ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿತಿನ್ ಗೌಡ. ನೀವೇನಾದರೂ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಇರೋ ಇಯರ್ಪಾಡ್ಸ್ನ ನೋಡ್ತಾ ಇದ್ದರೆ ಈ ವಿಡಿಯೋದಲ್ಲಿ ಆ್ಯಪಲ್ಲು ಮತ್ತು ಐ ಎಂಡ್ ಇಯರ್ಪಾಡ್ಸ್ಗೆ ಕಂಪೇರ್ ಮಾಡೋ ಅಂಥ ಒಂದು ಒಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ಇರೋ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರೋ, ಬಜೆಟಲ್ಲಿ ಸಿಗೋವಂಥ ಒಂದು ಇಯರ್ಪಾಡ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇದು ಯಾವ ಇಯರ್ಪಾಡ್ಸ್, ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನೋಡೋಣ. ಇವತ್ತು ನಾನು ತೋರ್ಸಕ್ಕೆ ಕೊಟ್ಟಿರೋ ಇಯರ್ಪಾಡ್ ಬಂದು ಸೌಂಡ್ ಕೋರಿನ ಲಿಬರ್ಟಿ 4 ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಪಾಡು. ಇದನ್ನು ನಾನು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಸೌಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇದನ್ನು ತೋರಿಸ್ತಾ ಇರೋದು. ಆ್ಯಂಡ್ ಸೌಂಡ್ ಕೋರ್ ಕಂಪ್ನಿ ಬಗ್ಗೆ ತುಂಬ ಜನಕ್ಕೆ ಇಂಡಿಯಾದಲ್ಲಿ ಗೊತ್ತಿಲ್ಲ, ಬಟ್ ಈ ಕಂಪ್ನಿ ಬಂದು US ಅಲ್ಲೆಲ್ಲ ತುಂಬಾ ಫೇಮಸ್ ಇದು, ಹ್ಯಾಂಕರ್ ಕಂಪ್ನಿದು. ಸೊ ಈಗ ಇಂಡಿಯಾದಲ್ಲೂ ಸಿಗ್ತಾ ಇದೆ, ಅಮೆಝಾನಲ್ಲಿ ಸಿಗ್ತಾ ಇದೆ. ನಾನು ಅಮೆಝಾನ್ದು ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈಗ ಇಯರ್ಪಾಡಿಂದ ಸ್ಪೆಸಿಫಿಕೇಶನ್, ಕ್ವಾಲಿಟಿ ಮತ್ತು ಫೀಚರ್ಸಿಗೆ ಬಂದರೆ, ಈ ಇಯರ್ಪಾಡಿಂದ ಬಾಕ್ಸ್ ಬಂದು ಫುಲ್ ಪ್ಲಾಸ್ಟಿಕ್ಕಿಂದ ಬಿಲ್ಡ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಕ್ವಾಲಿಟಿ ಚೆನ್ನಾಗಿದೆ, ಮ್ಯಾಟ್ ಫಿನಿಶ್ ಇದೆ. ಆ್ಯಂಡ್ ಇದರಲ್ಲಿ ಕಲರ್ಸು ಬರುತ್ತೆ. ನಾನು ವೈಟ್ ಕಲರ್ನ ತೊಗೊಂಡಿದ್ದೀನಿ. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗು ಬರುತ್ತೆ, ಟೈಪ್ ಸಿ ಕೇಬಲಿಂದನೂ ಚಾರ್ಜ್ ಮಾಡ್ಕೊಬೋದು. ಇದ್ರ ಬ್ಯಾಟ್ರಿ ಬ್ಯಾಕಪ್ ಬಂದು 50 hours ಬರುತ್ತೆ ಅಂತಲೂ ಹೇಳಿದ್ದಾರೆ. ಆ್ಯಂಡ್ ಇಲ್ಲೊಂದು ಬಟನ್ನ ಇದೆ ನೋಡಿ, ಬಟನ್ನ ಪ್ರೆಸ್ ಮಾಡಿದ್ರೆ ಕೇಸ್ ಓಪನ್ ಆಗುತ್ತೆ. ಕೇಸ್ ಓಪನ್ ಆದರೆ ಒಳಗಡೆ 2 ಲೈಟ್ಸ್ನ ಕೊಟ್ಟಿದ್ದಾರೆ. ರಾತ್ರಿ ಹೊತ್ತೆಲ್ಲ ನೀವು ಯೂಸ್ ಮಾಡೋಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಇಯರ್ಪಾಡ್ಸಿಗೆ ಬಂದರೆ ಇದು ಸ್ಟೆಮ್ ಡಿಸೈನ್ ಇಯರ್ಪಾಡು. ನೀವು ಲಾಂಗ್ ಅವರ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಇದು ಗ್ಲಾಸಿ ಫಿನಿಶ್ ಬರುತ್ತೆ. ಇದ್ರ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಗ್ಲಾಸಿ ಫಿನಿಶ್ ಬರುತ್ತೆ. ಕೇಸ್ ಬಂದು ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ, ಇಯರ್ಪಾಡ್ಸ್ ಬಂದು ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಟಚ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇಯರ್ಪಾಡ್ಸ್ನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಬ್ಲೂಟೂತ್ 5.3 ಬರುತ್ತೆ. ನೀವು ಆಂಡ್ರಾಯ್ಡಲ್ಲಿ ಕನೆಕ್ಟ್ ಮಾಡ್ತೀರಾ, ಅವ್ರು ಐಫೋನಲ್ಲಿ ಕನೆಕ್ಟ್ ಮಾಡ್ತೀರಾ ಅಂದರೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಕೇಸಲ್ಲಿ ನೋಡಿ, ಈ ಮ್ಯಾಗ್ನೆಟ್ ಬಂದು ಕೇಸ್ ಒಳಗಡೆ ಇರೋ ಮ್ಯಾಗ್ನೆಟ್ ಬಂದು ತುಂಬಾ ಸ್ಟ್ರಾಂಗ್ ಕೊಟ್ಟಿದ್ದಾರೆ ನೋಡಿ. ಮ್ಯಾಗ್ನೆಟು ತುಂಬಾ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಈಸಿಯಾಗೂ ಬೀಳಲ್ಲ. ಆ್ಯಂಡ್ ಇಯರ್ಪಾಡ್ಸ್ ಜೊತೆ ಬಾಕ್ಸಲ್ಲಿ 4 ಪೇರ್ ಇಯರ್ ಟಿಪ್ಸ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಈವನ್ ಇಯರ್ಪಾಡ್ಸ್ ಜೊತೆ ಸೌಂಡ್ ಕೋರ್ ಅಂತ ಒಂದು ಆ್ಯಪು ಬರುತ್ತೆ. ನೀವು ಪ್ಲೇಸ್ಟೋರ್ ಅವ್ರ ಆ್ಯಪ್ ಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಬೋದು. ನೀವು ಆ ಆ್ಯಪಲ್ಲಿ ನಿಮಗೆ ಯಾವ ಸೈಜ್ ಸೆಟ್ ಆಗ್ತಾಯಿದೆ, ನಿಮ್ಮ ಕಿವಿಗೆ ಇಯರ್ಪಾಡ್ಸಲ್ಲಿ ಇಯರ್ ಟಿಪ್ಸ್ ಬರುತ್ತಲ್ಲ, ಅದು ಯಾವ ಸೈಜ್ ಸೆಟ್ ಆಗ್ತಾ ಇದೆ ಅಂತ ಫಿಟ್ನೆಸ್ನ ಮಾಡ್ಕೊಬೋದು. ಆ್ಯಂಡ್ ಈಗ ಇಯರ್ಪಾಡ್ಸ್ ಇನ್ನು ಕಂಫರ್ಟಬಲ್ಗೆ ಬಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಈ ಇಯರ್ಪಾಡ್ಸ್ನ ನಾನು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲಾಂಗ್ ಅವರ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಪ್ರತಿದಿನ 6 to 7 hours ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಅನ್ಕಂಫರ್ಟ್ ಫೀಲ್ ಆಗಿಲ್ಲ. ತುಂಬಾ ಕರೆಕ್ಟಾಗಿ ಕೂತ್ಕೊಂಡು ಫಿಟ್ ಆಗ್ಬಿಡುತ್ತೆ. ಆ್ಯಂಡ್ ಇವನ್ ನಾನು ಇಯರ್ಪಾಡ್ಸ್ನ ರನ್ನಿಂಗ್ ಮಾಡಬೇಕಾದ್ರೆ ಎಲ್ಲನೂ ಯೂಸ್ ಮಾಡ್ತೀನಿ. ಇದು IP64 ರೇಟಿಂಗ್ ಬರುತ್ತೆ. ಸೊ ನೀವು ಜಿಮ್ಮಲ್ಲಿ ಮತ್ತು ಲೈಟ್ ಟ್ರೈನಲ್ಲಿ ಇದು ಸ್ವೆಟ್ಟು ಮತ್ತು ಲೈಟ್ ಟ್ರೈನ್ ರೆಸಿಸ್ಟೆನ್ಸ್ ಬರುತ್ತೆ. ಈಗ ಇಯರ್ಪಾಡಿಂದ ಸೌಂಡ್ ಕ್ವಾಲಿಟಿಗೆ ಬಂದರೆ, ಸೌಂಡ್ ಸಿಗ್ನೇಚರ್ಗೆ ಬಂದರೆ, ಔಟ್ ಆಫ್ ದಿ ಬಾಕ್ಸ್ ಸ್ವಲ್ಪ ಪ್ರೀಮಿಯಂ ರಿಚ್ ಬೇಸ್ ಅಂತ ಹೇಳ್ಬೋದು, ಬೇಸ್ ಸೆಡ್ ಅಂತ ಹೇಳ್ಬೋದು. ಬಟ್ ಆ್ಯಪ್ನ ಯೂಸ್ ಮಾಡ್ಕೊಂಡು ನಿಮಗೆ ಯಾವ ಥರ ಬೇಕಾದರೂ ಕಸ್ಟಮೈಸ್ ಮಾಡ್ಕೊಬೋದು. ನೋಡಿ, ಒಬ್ಬೊಬ್ಬರಿಗೆ ಬೇಸ್ ಇದ್ರೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಬೇಸ್ ಕಡಿಮೆ ಇದ್ರೆ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಮ್ಯೂಸಿಕ್ ಟೇಸ್ಟ್ ಇರುತ್ತೆ. ಸೊ ನೀವು ಆ್ಯಪ್ನ ಯೂಸ್ ಮಾಡ್ಕೊಂಡು ನಿಮಗೆ ಯಾವ ಥರ ಬೇಕಾದರೂ ಕಸ್ಟಮೈಸ್ ಮಾಡ್ಕೊಬೋದು, ಫುಲ್ಲಿ ಕಂಪ್ಲೀಟಾಗಿ ಕಸ್ಟಮೈಸ್ ಮಾಡ್ಕೊಬೋದು. ಆ್ಯಂಡ್ ಇದರಲ್ಲಿ ಆಂಬಿಯಂಟ್ ಸೌಂಡ್ ಇದೆ. ನಾಯ್ಸ್ ಕ್ಯಾನ್ಸಲೇಷನ್ ಬಂದು ತುಂಬಾ ಚೆನ್ನಾಗಿದೆ ನೋಡಿ. ಬಾಕ್ಸ್ ಮೇಲೂ 98.5% ಅಷ್ಟು ಸೌಂಡ್ನ ಬ್ಲಾಕ್ ಮಾಡುತ್ತೆ ಅಂತ ಇದೆ. ಸೊ ಆಲ್ಮೋಸ್ಟ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಪ್ಯಾಸಿವ್ ಬ್ಲಾಕಿಂಗು ತುಂಬಾ ಚೆನ್ನಾಗಿದೆ. ಸೊ ಇಯರ್ಪಾಡಲ್ಲಿ ನೋಡಿ, ಒಳಗಡೆ ನಾಯ್ಸ್ ಐಸೋಲೇಷನ್ ಚೇಂಬರು ಕೊಟ್ಟಿದ್ದಾರೆ. ಯಾವುದೇ ರೀತಿ ನಾಯ್ಸ್ ಕ್ಯಾನ್ಸಲೇಷನ್, ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನ ಆನ್ ಮಾಡ್ದಂಗೆ ಸೊ ಇಯರ್ಪಾಡ್ನ ಹಾಕೊಂಡ್ರೆ ಸಾಕು, ಸುಮಾರು ಆಲ್ಮೋಸ್ಟ್ ಒಂದು 50% ಅಷ್ಟು ಸೌಂಡ್ನ ಬ್ಲಾಕ್ ಮಾಡ್ತಾ ಇದೆ. ಸೊ ನೀವು ANC ಆನ್ ಮಾಡಿಕೊಂಡ್ರೆ ಇನ್ನು ಅರೌಂಡ್ ನೋಡಿ, ಇಲ್ಲಿ 98.5% ಕೊಟ್ಟಿದ್ದಾರಲ್ಲ, ಅಷ್ಟು ಬ್ಲಾಕ್ ಮಾಡ್ತಾ ಇದೆ. ಆ್ಯಂಡ್ ಈ ಇಯರ್ಪಾಡ್ಸಲ್ಲಿ ನನಗೆ ಫೇವ್ರೇಟ್ ಫೀಚರ್ ಅಂದರೆ ನೋಡಿ, ಸೇಫ್ ವಾಲ್ಯೂಮ್ ಅಂತ ಇದೆ. ಸೊ ಈ ಸೇಫ್ ವಾಲ್ಯೂಮ್ ಏನು ಮಾಡುತ್ತೆ ಅಂದರೆ ನೋಡಿ, ಇಲ್ಲಿ ಓಪನ್ ಮಾಡಿದ್ರೆ, ಇಲ್ಲಿ ಅಬೌಟಿಗೆ ಬಂದರೆ, ಇಲ್ಲಿ ನೋಡಿ, ಇಲ್ಲಿ WHO ಪ್ರಕಾರ 75 dB ಸೌಂಡ್ ಬಂದು 75 dB ನೀವು ಸಾಂಗ್ಸು, ಮ್ಯೂಸಿಕ್ ಎಲ್ಲ ಕೇಳ್ತೀರಾ ಅಂದರೆ, ನೀವು 7 days ಯೂಸ್ ಮಾಡ್ತೀರಾ ಅಂದರೆ 127 hours ಕೇಳ್ಬೋದು, ಯಾವುದೇ ಕಿವಿಗೆ ಎಫೆಕ್ಟ್ ಆಗ್ದಂಗೆ. ಅದೇ ನೀವು 100 dB ಕೇಳ್ತೀರಾ ಅಂದರೆ 24 minutes ಮಾತ್ರ ಕೇಳ್ಬೋದು. ನೀವು ತುಂಬಾ ಹೈಯರ್ ವಾಲ್ಯೂಮಲ್ಲಿ ಲಾಂಗ್ ಅವರ್ಸ್ ಎಲ್ಲ ಕೇಳ್ತೀರಾ ಅಂದರೆ ಕಿವಿ ಹಾಳಾಗ್ತಾ ಹೋಗುತ್ತೆ ನೋಡಿ. ಹಂಗಾಗಿ ಇಲ್ಲಿ ನೀವು ಲಿಮಿಟ್ನ ಸೆಟ್ ಮಾಡ್ಕೊಬೋದು, 80 dBನೋ 75 dBನೋ. ಸೊ ನೀವು ಯಾವುದೇ ಡಿವೈಸಿಗೆ ಕನೆಕ್ಟ್ ಮಾಡಿದ್ರು 75 dB ಒಳಗಡೆನೇ ಇರುತ್ತೆ ಸೌಂಡು. ಆ್ಯಂಡ್ ಈ ಇಯರ್ಪಾಡ್ಸ್ನ ನೀವು ಮಕ್ಕಳಿಗೆಲ್ಲ ಕೊಡ್ತೀರಾ ಅಂದರೆ ನೀವು ಆದಷ್ಟು ಕಡಿಮೆ ಸೆಟ್ ಮಾಡ್ಕೊಡೋದ್ರಿಂದ ಕಿವಿನೂ ಸೇಫ್ ಆಗಿರುತ್ತೆ. ಸೊ ಇದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಆ್ಯಂಡ್ ಕಂಟ್ರೋಲ್ ಸೆಟ್ಟಿಂಗ್ಸ್ನೂ ಮಾಡ್ಕೊಬೋದು. ಟಚ್ ಕಂಟ್ರೋಲ್ ಅನ್ನಲ್ಲ, ನಿಮಗೆ ಯಾವ ಥರ ಬೇಕೋ ಅದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಆ್ಯಂಡ್ LDAC ಆಪ್ಷನ್ ಇದೆ. ಸೊ ನಿಮಗೆ LDAC ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ. LDAC ಅಂದರೆ ಹೈ ರೆಸಲ್ಯೂಷನ್ ಆಡಿಯೋನ ಸಪೋರ್ಟ್ ಆಗುತ್ತೆ. ಸೊ ನೀವು ಮ್ಯೂಸಿಕ್ನ ಕೇಳ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್
ಎಕ್ಸಾಂಪಲ್ ಮ್ಯೂಸಿಕ್ ಇನ್ನೂ ಹೈ ಕ್ವಾಲಿಟಿ ಇತ್ತು ಅಂದರೆ ನೀವು ಆ್ಯಪಲ್ ಮ್ಯೂಸಿಕ್ಕು ಅವ್ರ ಪವರ್ ಆ್ಯಂಪಲ್ಲಿ ನೀವು ಹೈ ಕ್ವಾಲಿಟಿ ಮ್ಯೂಸಿಕ್ನ ಕೇಳ್ತೀರ ಅಂದರೆ ನಾನು ಇವಾಗಲೂ ಪವರ್ ಆ್ಯಂಪ್ ಮ್ಯೂಸಿಕ್ ಪ್ಲೇಯರ್ನ ಯೂಸ್ ಮಾಡ್ತೀನಿ. ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಪ್ಲೇಯರ್ ಅಂತಲೂ ಹೇಳ್ಬೋದು. ಅನ್ಕಂಪ್ರೆಸ್ಡ್ ಆಡಿಯೋ ಫೈಲ್ ಇದ್ದರೆ ಸೊ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಪ್ರತಿಯೊಂದು ಇನ್ಸ್ಟ್ರೂಮೆಂಟು ಕೇಳಿಸ್ತಾ ಇರುತ್ತೆ. ತುಂಬಾ ಹೈ ರೆಸೊಲ್ಯೂಷನ್ ಹೈ ಕ್ಲಾರಿಟಿಲಿ ಆಡಿಯೋನ ಪ್ಲೇ ಮಾಡ್ಕೊಳ್ಳುತ್ತೆ. ಈ ಥರ ಫೀಚರ್ ಬಂದು ಒಳ್ಳೆ ಹೈ ಎಂಡ್ ಹೆಡ್ಫೋನು ಮತ್ತು ಇಯರ್ಪಾಡ್ಸಲ್ಲಿ ಇರುತ್ತೆ. ಸೊ ಇಯರ್ಪಾಡಲ್ಲಿ ಎರಡಕ್ಕೂ ಸಪೋರ್ಟ್ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ ಡ್ಯುಯಲ್ ಕನೆಕ್ಷನ್ ಇದೆ. ನೀವು ಎರಡು ಡಿವೈಸ್ ಅಟ್ ಸೇಮ್ ಟೈಮೇ ಕನೆಕ್ಟ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಲ್ಯಾಪ್ಟಾಪಲ್ಲಿ ಏನೋ ಪ್ಲೇ ಆಗ್ತಾ ಇರುತ್ತೆ ಆ್ಯಂಡ್ ಮೊಬೈಲಲ್ಲಿ ನಿಮಗೆ ಕಾಲ್ ಬರುತ್ತೆ. ಸೊ ನೀವು ಮೊಬೈಲಲ್ಲಿ ರಿಸೀವ್ ಮಾಡಿ ಇದರಿಂದನೇ ಮಾತಾಡ್ಬೋದು. ನೀವು ಎಷ್ಟು ಡಿವೈಸ್ ಬೇಕಾದರೂ ಕನೆಕ್ಟ್ ಮಾಡ್ಬೋದು, ಬಟ್ ಅಟ್ ಸೇಮ್ ಟೈಮ್ ನೀವು ಎರಡು ಡಿವೈಸ್ನ ಒಟ್ಟಿಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಇರೋದು ಈಗ ಬ್ಯಾಟ್ರಿಗೆ ಬಂದರೆ ಈ ಕೇಸ್ ಬಂದು ಆಲ್ರೆಡಿ 50 hours ಬರುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಇಯರ್ಪಾಡ್ಸ್ ಬಂದು 10 hours ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಲ್ಡ್ಯಾಕು ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಆನ್ ಮಾಡ್ಕೊಂಡಿದ್ರೆ ಒಂದು 6 to 7 hours ಬರ್ಬೋದು. ಆ್ಯಂಡ್ ಈಗ ಇಯರ್ಪಾಡ್ಸಿಂದು ಪ್ರೈಸಿಗೆ ಬಂದರೆ ನಾನು ತೊಗೊಬೇಕಾದ್ರೆ ಗ್ರೇಟ್ ಇಂಡಿಯನ್ ಸೇಲ್ ನಡೀತಾ ಇತ್ತು ಅಮೆಝಾನಲ್ಲಿ. ಸೊ ನಿಮಗೆ ಈ ಇಯರ್ಪಾಡ್ಸ್ ಬಂದು ಒಂದು 7,500 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ಕಾರ್ಡ್ ಡಿಸ್ಕೌಂಟ್ ಎಲ್ಲ ಸೇರಿ ಅಂದರೆ ಆರಾಮಾಗಿ ತೊಗೊಬೋದು. ಸೊ ಒಂದು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವೀಡಿಯೋಸ್ಗಾಗಿ ಟೆಕ್ಕಿಗನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.